ನಮಸ್ಕಾರ ವೀಕ್ಷಕರೇ. ವಿಲ್ ಬರೆದು ರಿಜಿಸ್ಟರ್ ಮಾಡಿಸಿದರೆ ಸಾಲದು, ಅದನ್ನು ಸಾಬೀತುಪಡಿಸುವಾಗ ಸಾಕ್ಷಿಯಾಗಿರುವವರಲ್ಲಿ ಒಬ್ಬರನ್ನಾದರೂ ಪರೀಕ್ಷಿಸುವ ಅಗತ್ಯವಿದೆ ಎಂದು ಸುಪ್ರೀಂ ಕೋರ್ಟ್ ಹೇಳಿದೆ. ಉಯಿಲ್ಗೆ ಸಂಬಂಧಿಸಿದ ತನ್ನ ಮಹತ್ವದ ನಿರ್ಧಾರವೊಂದರಲ್ಲಿ ಉಯಿಲು ನೋಂದಣಿಯಾದ ಮಾತ್ರಕ್ಕೆ ಅದನ್ನು ಮಾನ್ಯವೆಂದು ಪರಿಗಣಿಸಲಾಗುವುದಿಲ್ಲ ಎಂದು ಸುಪ್ರೀಂ ಕೋರ್ಟ್ ಹೇಳಿದೆ. ಇಚ್ಛೆಯ ಸಿಂಧುತ್ವ ಮತ್ತು ಅದರ ಕಾರ್ಯಗತಗೊಳಿಸುವಿಕೆಯ ಪುರಾವೆಯೂ ಇರಬೇಕು. ಉಯಿಲಿನ ಸಿಂಧುತ್ವ ಮತ್ತು ಮಾನ್ಯತೆಯನ್ನು ಸಾಬೀತುಪಡಿಸಲು ಭಾರತೀಯ ಉತ್ತರಾಧಿಕಾರ ಕಾಯ್ದೆಯ ಸೆಕ್ಷನ್ 63 ಮತ್ತು ಭಾರತೀಯ ಸಾಕ್ಷಿ ಕಾಯ್ದೆಯ ಸೆಕ್ಷನ್ 68ರ ನಿಬಂಧನೆಗಳ ಪ್ರಕಾರ ಅದನ್ನು ಸಾಬೀತುಪಡಿಸುವುದು ಕಡ್ಡಾಯವಾಗಿದೆ ಎಂದು ಸುಪ್ರೀಂ ಕೋರ್ಟ್ ಹೇಳಿದೆ. ಒಬ್ಬ ಸಾಕ್ಷಿಯ ಪರೀಕ್ಷೆಯಾದರೂ ಅಗತ್ಯ ಅಂತ ಹೇಳಿದೆ. ಸೆಕ್ಷನ್ 63 ಇಚ್ಛೆಗೆ ಸಂಬಂಧಿಸಿದೆ, ಆದರೆ ಸೆಕ್ಷನ್ 68 ಡಾಕ್ಯುಮೆಂಟ್ನ ಕಾರ್ಯಗತಗೊಳಿಸುವಿಕೆ ಸಂಬಂಧಿಸಿದೆ. ಸೆಕ್ಷನ್ 68ರ ಅಡಿಯಲ್ಲಿ ಉಯಿಲನ್ನು ಸಾಬೀತುಪಡಿಸಲು ಕನಿಷ್ಠ ಒಬ್ಬ ಸಾಕ್ಷಿಯ ಪರೀಕ್ಷೆ ಅಗತ್ಯ ಎಂದು ನ್ಯಾಯಾಲಯ ಹೇಳಿದೆ. ಲೀಲಾ ಮತ್ತು ಇತರರು ವರ್ಸಸ್ ಮುರುಗನಂತಂ ಮತ್ತು ಇತರರು ಪ್ರಕರಣವನ್ನು ಇತ್ಯರ್ಥಪಡಿಸುವ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಈ ಮಹತ್ವದ ನಿರ್ಧಾರವನ್ನು ನೀಡಿದೆ. ತೀರ್ಪಿನಲ್ಲಿ ಉಯಿಲಿನ ನೋಂದಣಿಯು ಮಾನ್ಯವೆಂದು ಸಾಬೀತುಪಡಿಸಿದರೆ ಸಾಕಾಗುವುದಿಲ್ಲ ಎಂದು ಸುಪ್ರೀಂ ಕೋರ್ಟ್ ಸ್ಪಷ್ಟಪಡಿಸಿದೆ. ಇದು ಮಾನ್ಯವೆಂದು ಸಾಬೀತುಪಡಿಸಲು ಕನಿಷ್ಠ ಒಬ್ಬ ವಿಶ್ವಾಸಾರ್ಹ ಸಾಕ್ಷಿ ಇರಬೇಕು. ಇಚ್ಛೆಯ ಉಯಿಲನ್ನು ಸಾಬೀತುಪಡಿಸಲು ಸಾಕ್ಷಿಗಳ ಸಾಕ್ಷ್ಯವು ಮುಖ್ಯವಾಗುತ್ತದೆ. ಈ ಪ್ರಕರಣವು ಬಾಲಸುಬ್ರಹ್ಮಣ್ಯಂ ತಂತ್ರಿಯಾರ್ ಎಂಬುವರ ಆಸ್ತಿ ಹಂಚಿಕೆಗೆ ಸಂಬಂಧಿಸಿದೆ. ಉಯಿಲಿನ ಮೂಲಕ ತನ್ನ ಸಂಪೂರ್ಣ ಆಸ್ತಿಯನ್ನು 4 ಭಾಗಗಳಾಗಿ ವಿಭಜಿಸಿದ್ದರು. ಮೊದಲ ಹೆಂಡತಿ ಮತ್ತು ಅವಳ ಮಕ್ಕಳಿಗೆ 3 ಭಾಗಗಳನ್ನು ನೀಡಲಾಯಿತು. ವಿವಾದಕ್ಕೆ ಮುಖ್ಯ ಕಾರಣವೆಂದರೆ ಉಯಿಲಿನ ಸಿಂಧುತ್ವ. ಕೆಳ ನ್ಯಾಯಾಲಯ ಮತ್ತು ಹೈಕೋರ್ಟ್ ಉಯಿಲಿನ ಆಧಾರದ ಮೇಲೆ ಆಸ್ತಿಯ ಮೇಲಿನ ಮೇಲ್ಮನವಿದಾರರ ಹಕ್ಕನ್ನು ತಿರಸ್ಕರಿಸಿದವು ಮತ್ತು ಉಯಿಲು ಅನುಮಾನಾಸ್ಪದವೆಂದು ಪರಿಗಣಿಸಿದವು. ಇದಾದ ಬಳಿಕ ಪ್ರಕರಣ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತು. ಉಯಿಲಿನ ಸಿಂಧುತ್ವ ಮತ್ತು ಸತ್ಯಾಸತ್ಯತೆಯನ್ನು ಸಾಬೀತುಪಡಿಸಲು ಪುರಾವೆಗಳು ಸಾಕಷ್ಟಿಲ್ಲ ಎಂದು ಸುಪ್ರೀಂ ಕೋರ್ಟ್ ಕೂಡ ಅಭಿಪ್ರಾಯಪಟ್ಟಿದೆ. ಉಯಿಲಿನಲ್ಲಿ ಏನು ಬರೆಯಲಾಗಿದೆ ಎಂಬುದನ್ನು ಅರ್ಥ ಮಾಡಿಕೊಂಡ ನಂತರವೇ ಉಯಿಲುದಾರರು ಉಯಿಲನ್ನು ಕಾರ್ಯಗತಗೊಳಿಸಿದ್ದಾರೆ ಎಂದು ಸಾಬೀತುಪಡಿಸಲು ಮೇಲ್ಮನವಿದಾರರು ವಿಫಲರಾಗಿದ್ದಾರೆ ಎಂದು ನ್ಯಾಯಾಲಯ ಹೇಳಿದೆ. ಒಂದು ಮಾಹಿತಿ ಉಪಯುಕ್ತ ಆಗಿದೆ ಅಂತ ಭಾವಿಸ್ತೀನಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಕಾನೂನಿನ ಮಾಹಿತಿಗಳನ್ನು ನೀವು ತಿಳ್ಕೊಳ್ಳೋದಲ್ಲ, ಮತ್ತೊಬ್ಬರಿಗೂ ಕೂಡ ಇದನ್ನು ಹಂಚಿ. ಧನ್ಯವಾದಗಳು.